ವಾಟ್ ವಾಸ್ ಯುವರ್ ಥಾಟ್ ಪ್ರೊಸೆಸ್ ವೈಲ್ ಯು ಆರ್ ಸ್ಟಡಿಂಗ್ ಇಂಜಿನಿಯರಿಂಗ್? ಸೊ ನೀವು ಅವಾಗೇನು ಲ್ಯಾಬ್ ಪ್ರೋಗ್ರಾಮ್ ಬೈಪಟ್ ಹಾಕಿ ಪಾಸ್ ಮಾಡಿದ್ರು, ಏನು ಯು ರಿಯಲಿ ಅಂಡರ್ಸ್ಟುಡ್ ದ ಅಲ್ಗೋರಿದಮ್ಸ್ ಆ್ಯಂಡ್ ಅದು ಕೋಡ್ ಏನೇನು ಇರುತ್ತೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಿದ್ರು. ಸೊ ನಿಮ್ಮ ಟೈಮ್ದಾಗ ಇಂಜಿನಿಯರಿಂಗ್ ಹೆಂಗಿತ್ತು ರೀ ಸರ್? ನಾವು ಯಾವತ್ತೂ ಲ್ಯಾಬ್ ಪ್ರೋಗ್ರಾಮ್ ಬಹಟ್ ಮಾಡಲಿಲ್ಲ ರೀ ಅಮಿತ್. ಈವನ್ 8085 8086 ಕೋರ್ಸ್ ಅದಕ್ಕೆ ನಾವು ಬಹಟ್ ಮಾಡಿರಲಿಲ್ಲ. ಪ್ರತಿಯೊಂದು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಹೇಳಿ, ಅವಾಗೇನು ರೀ ಯೂಟ್ಯೂಬ್ ಇರಲಿಲ್ಲ, ಯಾವ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಏನಿರಲಿಲ್ಲ. ಏನು ಬುಕ್ಸ್ ಅದಾವಲ್ಲ ಆ ಬುಕ್ಸು ಮತ್ತು ಡಿಬಗ್ಗಿಂಗ್. ಪುಣ್ಯಕ್ಕೊಬ್ರು ಟೀಚರ್ ನಮಗೆ ಡಿಬಗ್ಗಿಂಗ್ ಕಲಿಸ್ಕೊಟ್ರು ಕಾಲೇಜ್ನಾಗ. ಡಿಬಗ್ಗಿಂಗ್ ಏನು ಗೊತ್ತಾಯ್ತಲ್ಲ, ಇನ್ನೂ ಮಜಾ ಬರಾಕತ್ತೆ ಕೋಡಿಂಗಿಗೆ. ಸೊ ಲ್ಯಾಬ್ ಪ್ರೋಗ್ರಾಮ್ಸ್ ಎಲ್ಲ ಸ್ವಂತ ಅರ್ಥ ಮಾಡಿಕೊಂಡು ಬರೆಯೋರಂಥವ್ರು ಒಂದು ನಮ್ಮ ಬ್ಯಾಚ್ನಾಗ ಸುಮಾರು ಜನ ಇದ್ದಾರೆ ಆ ಥರ. ಸೊ ದ್ಯಾಟ್ ಆಲ್ಸೋ ಹೆಲ್ಪ್ ಈಚ್ ಆಫ್ ಅಸ್ ಟು ಲರ್ನ್ ಫ್ರಮ್ ಈಚ್ ಅದರ್. ಅದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಯಾಕಂದ್ರೆ ಅದರಿಂದ ಮುಂದೆ ಏನಾಯಿತು, ನಾವು ಪ್ರಾಜೆಕ್ಟ್ಸು ಸಹಿತ ಸ್ವಂತ ಮಾಡಿದ್ವಿ, ಡೌನ್ಲೋಡ್ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇಂಟರ್ವ್ಯೂದು ಕೊಡೋಕೆ ಹೋದಾಗೆಲ್ಲ ಭಾಳ ಹೆಲ್ಪ್ ಆಯ್ತು ಅದರಿಂದ. ಆ್ಯಂಡ್ ದಿಸ್ ಇಸ್ ವಾಟ್ ಐ ವುಡ್ ಟೆಲ್ ಆರ್ ಯಂಗ್ಸ್ಟರ್ಸ್, ಲ್ಯಾಬ್ ಪ್ರೋಗ್ರಾಮ್ ಬಹ್ಯಾಟ್ ಮಾಡೋಕೆ ಹೋಗಬೇಡ್ರಿ. ಲ್ಯಾಬ್ ಪ್ರೋಗ್ರಾಮ್ ಬಹ್ಯಾಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಮೇಲೆ ಇಂಜಿನಿಯರಿಂಗ್ ಮುಗಿದ ಮ್ಯಾಗ ನೀವು ಕಷ್ಟಪಡಬೇಕಾಗತ್ತೆ.